ವಿಷಯಗಳನ್ನು ತಿಳ್ಕೊಳ್ಳೋದು ಬುದ್ಧಿವಂತಿಕೆನ ದಡ್ತನನ. ಬುದ್ಧಿವಂತಿಕೆ ಅಂತ ಹೇಳ್ತಾರೆ, ಬಟ್ ಆ್ಯಕ್ಚುಲಿ ಅದು ದಡ್ತನ. ಹೇಗೆ ಅಂತ ಹೇಳ್ತೀನಿ. ಈಗ ಒಂದು ರೂಮ್ ಇದೆ, ಆ ರೂಮ್ನಲ್ಲಿ ನಿಮಗೆ ಬೇಕಾದಂತಹ ಅವಶ್ಯಕತೆ ಇರುವಂತಹ ವಿಷಯಗಳು ಮಾತ್ರ ತುಂಬ ನೀಟಾಗಿ ಕ್ಲೀನಾಗಿ ಜೋಡಿಸಿದೆ. ಆ ರೂಮ್ ಚೆನ್ನಾಗಿರತ್ತಾ, ಇಲ್ಲ ಇನ್ನೊಂದು ರೂಮಲ್ಲಿ ಫುಲ್ ಕಸ ಕಡ್ಡಿ ಬೇಕೋ ಬೇಡವೋ ಎಲ್ಲ ಇದೆ, ಆ ರೂಮ್ ಚೆನ್ನಾಗಿರತ್ತಾ? ಸೊ ನಮ್ಮ ಬ್ರೈನ್ ಕೂಡ ಹಾಗೆಯೇ ಯಾವಾಗಲೂ ಬಂದುಬಿಟ್ಟು ಕೆಲವೊಂದು ವಿಷಯದಲ್ಲಿ ಮಾತ್ರ ಫೋಕಸ್, ಅಂದರೆ ಒಂದು ಲಿಮಿಟೆಡ್ ಅಮೌಂಟ್ ಆಫ್ ಎನರ್ಜಿಯಲ್ಲಿ ಮಾತ್ರ ಫೋಕಸ್ ಮಾಡೋಕ್ಕಾಗುತ್ತೆ. ನಾವು ಅದರಲ್ಲಿ ಬೇಡದೆಲ್ಲ ವಿಷಯಗಳನ್ನ ತಂದು ತುಂಬಿಸಿದಾಗ ಆಗೇನಾಗುತ್ತೆ ಅಂತ ಹೇಳಿದರೆ, ನಾವು ಒಂದು ವಿಷಯನ ಯೋಚಿಸ್ತಿದ್ದೇವೆ ಅಂತ ಇಟ್ಕೊಳ್ಳಿ ಅಂತೆ, ನಮಗೆ ಆ ವಿಷಯನ ಕ್ಲೀನಾಗಿ ಯೋಚಿಸೋಕ್ಕೆ ಆಗಲ್ಲ, ಡೈವರ್ಟ್ ಆಗ್ತಾನೆ ಇರುತ್ತೆ, 4 ಕಡೆ 4 ಯೋಚನೆಗಳು ಬರ್ತಾನೆ ಇರುತ್ತೆ. ಸೊ ಯಾಕೆ ಅಂತ ಹೇಳಿದರೆ ತುಂಬ ತಿಪ್ಪೆ ಸೇರ್ಕೊಂಡಿದೆಯಲ್ವಾ, ಅದಕ್ಕೋಸ್ಕರ. ಸೊ ನಿಮಗೆ ಏನು ಬೇಕೋ ಅದರಲ್ಲಿ ಮಾತ್ರ ಫೋಕಸ್ ಮಾಡಿ, ಆಗ ಬಂದುಬಿಟ್ಟು ನಿಮ್ಮಿಂದ ಕ್ಲಿಯರಾಗಿ ಡಿಸಿಷನ್ ತಗೊಳ್ಳೋಕ್ಕಾಗತ್ತೆ. ಕ್ಲಿಯರಾಗಿ ಒಂದು ವಿಷಯ ನಿಮ್ಗೆ ಏನು ಬೇಕೋ ಅದನ್ನು ಫೋಕಸ್ ಮಾಡೋಕ್ಕಾಗತ್ತೆ. ಆ್ಯಂಡ್ ನಿಮ್ಮ ಡಿಸಿಷನ್ಗಳನ್ನೋವಂಥದ್ದು ಕರೆಕ್ಟಾಗಿ ನಿಮಗೆ ಬೇಕಾದಂಗೆ ಇರುತ್ತೆ. ಸೊ ಬೇಡದನ್ನೆಲ್ಲ ತುಂಬಿಸಿ ಇವಾಗ ಏನು ಮಾಡಲಿಕ್ಕೆ ಉಂಟು, ನಿಮಗೆ ಏನು ಬೇಕೋ, ಏನು ಇಂಟ್ರೆಸ್ಟ್ ಉಂಟು ಅದರಲ್ಲಿ ಮಾತ್ರ ನಾಲೆಜ್ನ ಬೆಳೆಸ್ಕೊಂಡು ಅದರಲ್ಲಿ ಪ್ರೂವ್ ಆಗಿ ಸಾಕು. ಓಕೆ.